ಸರ್ ನಮಸ್ತೆ. ಈಗ ರೈತರ ಮಕ್ಕಳಿಗೆ ಯಾರು ಹೆಣ್ಗಳು ಕೊಡ್ತಿಲ್ಲ ಸರ್, ಆ ಉದ್ದೇಶ ಮಾತಾಡ್ತಾ ಇದೀವಿ. ಇನ್ನೊಂದು ಸರ್, ರೈತರ ಮಕ್ಳುಗಳು ಈಗ ಓದ್ಲೂಬೇಕು, ಮುಂದಕ್ಕೆ ಎಜುಕೇಶನ್ ಅಲ್ಲಿ ಇರ್ಬೇಕು, ಒಳ್ಳೆ ಮನೆ ಕಟ್ಟಿರ್ಬೇಕು ಅಂತ ಹೇಳ್ತಾರೆ. ಇವಾಗ ಹೆಣ್ಣೆತ್ತಿರೋರು ಅಂತ ಅಂದ್ರೆ ಸರ್ ಎಲ್ಲಾರ್ಗು ಹೇಳ್ತಾ ಇಲ್ಲ, ಪ್ರತಿಯೊಬ್ರಿಗೆ ಯಾರಿಗೋ ಒಬ್ಬೊಬ್ರಿಗೆ ಹೇಳ್ತಾ ಇದೀವಿ ಸರ್. ಈಗ ಅದು ಅವರು ಒಳ್ಳೆ ಓದಿ ಕೆಲ್ಸಕ್ಕೆ ಸೇರಿ ಮನೆ ಕಟ್ಟೋ ಅಷ್ಟೆಲ್ಲ ಅವ್ರಿಗೆ 50 ವರ್ಷ ಆಗೇ ಬಿಟ್ಟಿರುತ್ತೆ. ಈಗ ಹೆಣ್ಮಕ್ಳು ಏನ್ ಮಾಡ್ತಾರೆ ಸರ್, ಅಪ್ಪನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಡಿಪೆಂಡ್ ಆಗಿದ್ದಾಗ ಈಗ ಅವರು ಓದ್ತಾ ಇರ್ತಾರೆ. ಹೆಣ್ ಕೇಳಕ್ ಹೋದಾಗ ಏನಂತ ಹೇಳ್ತಾರೆ, ನಮ್ಮ ಮಗಳು ಜಾಸ್ತಿ ಓದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಹೆಣ್ಗಳು ಕೊಡ್ತಿಲ್ಲ ಗಂಡ್ ಮಕ್ಳಿಗೆ. ರೈತರ ಮಕ್ಳಿಗೆ ಹೆಣ್ ಕೊಡ್ಬೇಕು ಸರ್, ಕೊಡ್ಬೇಕು. ಲಕ್ಷ ಲಕ್ಷ ಕೊಟ್ಟಿ ಅವ್ರು ದನ ಎಲ್ಲಾ ತಗೊಂತಾರೆ, ಎಲ್ಲಾ ಸಿಟಿ ಗೌರ್ಮೆಂಟ್ ಕೆಲಸ ಅನ್ಕೊಂಡು ಹೋಗ್ತಾರೆ ಸರ್. ಕೊಡ್ಬೇಕು ಸರ್, ರೈತರ ಮಕ್ಳಿಗೂ ಹೆಣ್ ಕೊಡ್ಬೇಕು, ಅವ್ರನ್ನ ಮುಂದಕ್ಕೆ ಬೆಳೆಸ್ಬೇಕು ಸರ್. ಬಹಳಷ್ಟು ರೈತರುಗಳು ಸಿಟಿಯಿಂದ ಬಂದು ಎಲ್ಲ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಬರ್ತಿದ್ದಾರೆ.